ನಾವು ರಕ್ಷಿಸಲ್ಪಟ್ಟಿರುವುದು ಸೇವೆಗೋಸ್ಕರ ಎಂಬ ವಿಷಯವನ್ನು ನಾನು ನಿಮ್ಮೊಟ್ಟಿಗೆ ಮಾತಾಡುವನಾಗಿದ್ದೇನೆ. ಎಫೆಸ ಸಭೆಗೆ ಕರ್ತನ ದಾಸನಾದಂತ ಅಪೊಸ್ತಲನಾದಂತ ಪೌಲನು ಹೀಗೆ ಬರೆಯುತ್ತಾ ಇದ್ದಾನೆ ಪ್ರಿಯರೇ. ಎಫೆಸ ಪತ್ರಿಕೆ 2ನೇ ಅಧ್ಯಾಯ 10ನೇ ವಚನದಲ್ಲಿ ಅಲ್ಲಿ ಬರೆಯಲ್ಪಟ್ಟಂತ ಮಾತು ಓದಿಕೊಂಡು ನಾವು ಸಂದೇಶದ ಆ ತಿರುಳನ್ನ ಸತ್ಯವನ್ನ ನಾವು ತಿಳಿದುಕೊಳ್ಳೋಣ. ನಾವು ಯಾಕೆ ರಕ್ಷಿಸಲ್ಪಟ್ಟಿದ್ದೇವೆ, ಯಾವ ಉದ್ದೇಶಕ್ಕಾಗಿ ಕರ್ತನು ನಮ್ಮನ್ನ ಸ್ವಲ್ಪ ಮೈಕ್ ಸರಿ ಮಾಡ್ಕೊಳ್ಳಿ, ಅರ್ಧ ಕೇಳ್ಸಲ್ಲ ಸರಿಗೆ. ಕನಿಕರ ದಯೆ ನಮ್ಮ ಮೇಲೆ ಯಾಕಿದೆ ಎಂಬುದನ್ನ ಈ ವಾಕ್ಯದ ಮುಖಾಂತರ ತಿಳಿದುಕೊಳ್ಳೋಣ ಪ್ರಿಯರೇ. ಯಾರಾದ್ರೂ ನಮ್ಮ ಮಧ್ಯೆ ವಾಕ್ಯವನ್ನು ಓದುವುದಕ್ಕಾಗಿ ಯಾರಾದ್ರೂ ನಾವು ಆತನ ನಿರ್ಮಾಣ ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿಯೇ ಕ್ರಿಸ್ತ ಯೇಸುವಿನಲ್ಲಿ ಸೃಷ್ಟಿಸಲ್ಪಟ್ಟೆವು. ನಾವು ಸತ್ಕಾರ್ಯಗಳನ್ನು ನಡೆಸುವವರಾಗಿ ಬದುಕಬೇಕೆಂದು ದೇವರು ನಮ್ಮನ್ನು ಮೊದಲೇ ನೇಮಿಸಿದನು. ನಾವು 2ನೇ ಅಧ್ಯಾಯ 10ನೇ ವಚನವನ್ನ ಓದಿಕೊಳ್ಳೋಣ. ನಾವು ಆತನ ನಿರ್ಮಾಣ ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿಯೇ ಕ್ರಿಸ್ತ ಯೇಸುವಿನಲ್ಲಿ ಸೃಷ್ಟಿಸಲ್ಪಟ್ಟೆವು. ನಾವು ಸತ್ಕಾರ್ಯಗಳನ್ನು ನಡೆಸುವವರಾಗಿ ಬದುಕಬೇಕೆಂದು ದೇವರು ನಮ್ಮನ್ನು ಮೊದಲೇ ನೇಮಿಸಿದನು. ದೇವರು ನಾಮ ಸ್ತೋತ್ರವಾಗಲಿ ಈ ವಾಕ್ಯ ಭಾಗಕ್ಕಾಗಿ. ನಾವು ಆತನ ಕಾರ್ಯಗಳನ್ನು ನಡೆಸುವವರಾಗಿ ಬದುಕಬೇಕೆಂದು ದೇವರು ನಮ್ಮನ್ನು ಮೊದಲೇ ನೇಮಿಸಿದನು. ಕ್ರಿಸ್ತನಲ್ಲಿ ನನ್ನ ಪ್ರಿಯ ಸೋದರ ಸೋದರರೇ, ನಾವು ಸಭೆಗೆ ವಿಶ್ವಾಸಿಯಾಗಿ ರಕ್ಷಣೆ ಹೊಂದಿ ಆತನ ರಕ್ಷಣಾನಂದದಲ್ಲಿ ಇರುವಂತವ ನಾವು ಆತನ ಕಾರ್ಯವನ್ನ ಮಾಡುವುದಕ್ಕಾಗಿ ಆತನು ನಮ್ಮನ್ನ ಆರಿಸಿಕೊಂಡಿದ್ದಾನೆ ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡುವರಾಗಿದ್ದೇವೆ. ಪ್ರಿಯರೇ, ಈ ವಾಕ್ಯ ಓದುವ ಮೊದಲು ನಾವು ಒಂದು ವಿಷಯವನ್ನ ತಿಳಿದುಕೊಳ್ಳೋಣ. ದೇವರ ದೃಷ್ಟಿಯನ್ನು ನೋಡಬೇಕಾದರೆ ನಾವು ದೇವರ ಸೃಷ್ಟಿಯನ್ನು ನೋಡಬೇಕಾಗುತ್ತದೆ ಪ್ರಿಯರೇ. ಪ್ರತಿಯೊಬ್ಬರು ತಾವು ದೇವರ ಹೋಲಿಕೆಗೆ ಸರಿಯಾಗಿ ದೇವರ ಪ್ರತಿರೂಪದಲ್ಲಿ ಸೃಷ್ಟಿಸಲ್ಪಟ್ಟಿರುವುದು. ಇಲ್ಲಿ ಇನ್ನೊಂದು ಕಾರ್ಯವನ್ನು ನೋಡುವಾಗ, ದೇವರು ಎಲ್ಲವನ್ನು ಸೃಷ್ಟಿ ಮಾಡಿ ಬರೀ ಒಳ್ಳೆಯದೆಂದು ಹೇಳಿದ್ದನು ಎಂಬ ಸಂದೇಶ ನಾನು ಹಳೆಯ ಸಂಚಿಕೆಯಲ್ಲಿ ಮಾತಾಡಿದ್ದೇನೆ ಪ್ರಿಯರೇ. ಆದ್ರೆ ಮನುಷ್ಯನನ್ನು ಸೃಷ್ಟಿ ಮಾಡುವಾಗ ಬಹು ಒಳ್ಳೆಯದು ಎಂದು ಹೇಳಿದ ವಾಕ್ಯವು ನಾವು ಸತ್ಯವೇದದಲ್ಲಿ ನೋಡುವರಾಗಿದ್ದೇವೆ. ಆದರೆ ದೇವರು ಸೃಷ್ಟಿಯಲ್ಲಿ ಗಂಡಾಗಲಿ ಹೆಣ್ಣಾಗಲಿ ಶ್ರೀಮಂತನಾಗಲಿ ಬಡವನಾಗಲಿ ಇವರ ಯಾರೇ ಆಗಿರಲಿ, ಇದ್ದವರಾಗಲಿ ಇಲ್ಲದವರೇ ಆಗಿರಲಿ, ಆತನು ದರಿದ್ರನಾಗಲಿ ಭಿಕ್ಷುಕನಾಗಲಿ ಎಲ್ಲರನ್ನ ವಿಶೇಷ ರೀತಿಯಲ್ಲಿ ಆತನು ಸೃಷ್ಟಿಸಿದ್ದಾನೆ ಪ್ರಿಯರೇ. ಅಲ್ಲದೆ ದೇವರು ನಮ್ಮನ್ನ ನೋಡುವ ವಿಶೇಷವಾಗಿ ಅವರು ನೋಡುವರಾಗಿದ್ದಾರೆ. ಆದ್ದರಿಂದ ಸದಾಕಾಲ ವಿಶ್ವಾಸಿಯಾಗಿ ಬಾಳುವುದರಿಂದ ದೇವರಿಗೆ ಮಹಿಮೆ ಆಗುವುದಿಲ್ಲ ಪ್ರಿಯರೇ. ನಾವು ದೇವರ ಮಕ್ಕಳು ಅನ್ನುವುದಕ್ಕಿಂತ, ಶಿಷ್ಯರು ಅನ್ನುವುದಕ್ಕಿಂತ, ನೀತಿವಂತರು ಅನ್ನುವುದಕ್ಕಿಂತ ನಮ್ಮ ಅನುಭವ ಜೀವಿತದಲ್ಲಿ ನಾವು ನೋಡುವರಾಗಿದ್ದೇವೆ. ಬೇರೆ ನಾವು ಹುಟ್ಟುವಿನಿಂದಲೇ ಮರಣವನ್ನ ಪಡೆದುಕೊಂಡಂತ ನಾವುಗಳು ಸಹಿತ ಜನನ ಮತ್ತು ಮರಣದ ಮಧ್ಯೆ ನಾವು ಈ ಲೋಕಯಾತ್ರೆಯನ್ನ ನಡೆಸುವರಾಗಿದ್ದೇವೆ. ನಾವು ರಕ್ಷಣೆ ಹೊಂದಿ ಸಭೆಗೆ ವಿಶ್ವಾಸಿಗಳಾಗಿ ನಾವು ವಿಶ್ವಾಸದಿಂದ ಜೀವಿಸುವಂತ ನಮ್ಮ ಜೀವಿತ ಎಂಥದ್ದಾಗಿದೆ. ಸರ್ವಶಕ್ತನಾದಂತ ಯೇಸು ಕ್ರಿಸ್ತನು ಸಹಿತ ಆದಿಯಲ್ಲೇ ಆತನು 2000 ವರ್ಷಗಳ ಹಿಂದೆ ಈ ಲೋಕಕ್ಕೆ ಬಂದರೂ ಸಹಿತ ಆತನ ಒಂದು ಮರಣ ಅನಾದಿಯಲ್ಲಿ ನೇಮಿಸಲ್ಪಟ್ಟಿತ್ತು ಎಂಬುದಾಗಿ ನಾವು ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯ 23ನೇ ವಚನದಲ್ಲಿ ನಾವು ನೋಡುವರಾಗಿದ್ದೇವೆ. ಯಾರಾದರೂ ನಮ್ಮ ಮಧ್ಯೆ ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯ 23ನೇ ವಚನವನ್ನ ನಾವು ಓದಿಕೊಳ್ಳೋಣ.
ಅಪೊಸ್ತಲರ ಕೃತ್ಯಗಳು 2ನೇ ಆ ಯೇಸು ದೇವರ ಸ್ಥಿರ ಸಂಕಲ್ಪದ ಭವಿಷ್ಯ ಜ್ಞಾನಕ್ಕೂ ಅನುಸಾರವಾಗಿ ಒಪ್ಪಿಸಲ್ಪಟ್ಟಿರಲು ನೀವು ಅನ್ಯ ಜನರ ಕೈಯಿಂದ ಆತನನ್ನು ಶಿಲುಬೆಗೆ ಹಾಕಿಸಿ ಕೊಂದಿರಿ. ಆತನನ್ನು ದೇವರು ಮರಣ ವೇದನೆಗಳಿಂದ ಬಿಡಿಸಿ ಎಬ್ಬಿಸಿದನು, ಯಾಕಂದರೆ ಮರಣವು ಆತನನ್ನು ಹಿಡಿದುಕೊಂಡಿರುವುದು ಅಸಾಧ್ಯವಾಗಿತ್ತು ಎಂಬುದು. ಓಕೆ ಬ್ರದರ್, ಥ್ಯಾಂಕ್ ಯು. ಪ್ರಿಯರೇ, ಇಲ್ಲಿ ನಾವು ನೋಡುತ್ತೇವೆ, ಆತನು ತನ್ನ ಮರಣದಿಂದ ನಮ್ಮನ್ನ ಆತನು ರಕ್ಷಿಸಲ್ಪಡುವುದಕ್ಕೆ ಆತನು ಮರಣವನ್ನು ಅಪ್ಪಿದನು ಎಂಬುದಾಗಿ ನಾವು ನೋಡುತ್ತೇವೆ. ಅದು ಆತನ ಸಂಕಲ್ಪವಾಗಿತ್ತು. ಅನಾದಿಯಲ್ಲೇ ನಾವು ಮನುಷ್ಯರ ಪಾಪಕ್ಕಾಗಿ ಸಾಯಬೇಕೆಂಬುದಾಗಿ ನಿರ್ಣಯಿಸಿ ಆ ಸಂಕಲ್ಪವನ್ನ ನೆರವೇರಿಸುವುದಕ್ಕಾಗಿ ನಮ್ಮನ್ನ ಈ ಲೋಕದಲ್ಲಿ ಆತನು ಸ್ವರಕ್ತದಿಂದ ಸಂಪಾದಿಸಿಕೊಂಡ ಸಭೆಯಲ್ಲಿ ಇರುವುದಕ್ಕಾಗಿ, ಜೀವಿಸುವುದಕ್ಕಾಗಿ, ಆತನ ಶುಭ ಸಮಾಚಾರವನ್ನು ಲೋಕದ ಕಟ್ಟ ಕಡೆ ಸಾರುವುದಕ್ಕಾಗಿ ನಮ್ಮನ್ನು ಆತನು ಆರಿಸಿಕೊಂಡಿದ್ದಾನೆ. ಪ್ರಿಯರೇ, ಸತ್ಯದೇವರು ನಮ್ಮನ್ನ ರಕ್ಷಿಸುವುದೇ ಆತನ ಸೇವೆಗೋಸ್ಕರ. ಕರ್ತನಾದ ಯೇಸು ಕ್ರಿಸ್ತನ ಜನನ ಮತ್ತು ಮರಣ, ಆತನ ಪುನರುತ್ಥಾನದ ಹೊಂದಿದ ಗುಣಲಕ್ಷಣಗಳು ತಾವು ಆಯ್ದುಕೊಂಡು ಮಕ್ಕಳಂತೆ ಇರಬೇಕೆಂದು ಆತನ ಚಿತ್ತವಾಗಿದೆ. ಆತನು ನಮ್ಮನ್ನ ಸ್ವಾರ್ಥದಿಂದ ಸಂಪಾದಿಸಿಕೊಂಡಂತ ಜನ ನಾವಾಗಿದ್ದೇವೆ. ಪ್ರೇರೆ ಆತನು ಸುಮ್ಮನೆ ನಮ್ಮನ್ನ ಕ್ರಯಕ್ಕೆ ಕೊಂಡುಕೊಂಡಿಲ್ಲ. ಆತನು ಈ ಲೋಕಕ್ಕೆ ಮನುಷ್ಯನಾಗಿ ಬಂದು, ಆತನು ಮಕ್ಕಳ ಹಾಗೆ ರಕ್ತ ಮಾಂಸಧಾರಿಯಾಗಿ ಈ ಲೋಕಕ್ಕೆ ಬಂದು, ಆತನು ಆ ಮರಣದ ಶಿಲುಬೆಯ ಮೇಲೆ ನಮ್ಮನ್ನ ಆತನು ಆರಿಸಿಕೊಂಡಿದ್ದಾನೆ. ಪ್ರಿಯರೇ, ಲೋಕದಲ್ಲಿ ಕೋಟ್ಯಾನುಕೋಟಿ ಜನರು ಇದ್ದಾರೆ ಪ್ರಿಯರೇ. ಅಲ್ಪಸಂಖ್ಯಾತರಾದ ನಮ್ಮನ್ನ ಆತನು ಆರಿಸಿಕೊಂಡಿದ್ದಾನೆ. ಸಮಸ್ತರಿಗೂ, ಸಮಸ್ತ ಲೋಕಕ್ಕೂ ಆತನ ಸುವಾರ್ತೆಯನ್ನು ಸಾರಬೇಕೆಂಬುದಾಗಿ ಆತನ ಚಿತ್ತವಾಗಿದೆ. ಪ್ರಿಯರೇ, ಇವತ್ತು ಸಭಾ ಮಧ್ಯಗಳಲ್ಲಿ ದೇವಜನರು ನಡೆದುಕೊಳ್ಳುವಂತ ರೀತಿ, ನಿಯಮಗಳು ನೋಡುವಾಗ ದೇವರಿಗೆ ವಿರುದ್ಧವಾದಂತ ಕಾರ್ಯಗಳು, ದೇವರಿಗೆ ಇಷ್ಟವಿಲ್ಲದಂತ ಕಾರ್ಯಗಳು ಸಭಾ ಮಧ್ಯದಲ್ಲಿ, ಸಭಾ ಜೀವಿತದಲ್ಲಿ, ರಕ್ಷಣೆ ಹೊಂದಿದಂತಹ ಜೀವಿತದಲ್ಲಿ ಇದೆ ಪ್ರಿಯರೇ. ಪಕ್ಷಪಾತ, ಹೊಟ್ಟೆ ಕಿಚ್ಚು, ಅಸೂಯೆ, ಮದಾಮತ್ಸರ, ಕೋಪ, ಅನೇಕ ಕಾರ್ಯಗಳು ರಕ್ಷಣೆ ಹೊಂದಿದವರ ಜೀವಿತದಲ್ಲಿ ಇದೆ. ಹಾಗಾದರೆ ಈ ಜೀವಿತದಿಂದ ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನ ಅಂಗೀಕರಿಸಿದಂತ ನಾವು ಆತನೊಟ್ಟಿಗೆ ಜೀವಿಸುವುದಕ್ಕೆ ಸಾಧ್ಯವೋ ಎಂಬ ಪ್ರಶ್ನೆಯನ್ನು ನೋಡುವಾಗ ಪೇತ್ರನು ನಮ್ಮನ್ನ ಬಹಳ ಎಚ್ಚರವಾಗಿ ಒಂದು ವಿಷಯವನ್ನ ಆತನಿಸ್ತಾನೆ. ನಮ್ಮ ಪರಿಶುದ್ಧ ಜೀವಿತ ಆತನು ಬಯಸುವನಾಗಿದ್ದಾನೆ. ಆತನು ಜೀವಿಸಿದ ರೀತಿಯಲ್ಲೇ ನಾವು ಜೀವಿಸಬೇಕೆಂಬುದಾಗಿ ನಮ್ಮನ್ನ ಆತನು ಆರಿಸಿಕೊಂಡಿದ್ದಾನೆ, ನಮ್ಮನ್ನ ಪಡಿಸಿದ್ದಾನೆ. ಪ್ರಿಯರೇ, ಪೇತ್ರನು ತನ್ನ ಭಂಡಾರದಲ್ಲಿ ಹೇಳಿರುವಂತಹ ಅತಿ ಶ್ರೇಷ್ಠವಾದಂತಹ ಮಾತು ನಾವು ಓದಿಕೊಳ್ಳೋಣ. 1 ಪೇತ್ರ 1ನೇ ಅಧ್ಯಾಯ 15 ಮತ್ತು 16ನೇ ವಚನವನ್ನ ನಾವು ಓದಿಕೊಳ್ಳೋಣ. ಪೇತ್ರನು ಬರೆದಂತಹ ಮೊದಲನೇ ಪತ್ರಿಕೆ. ನಿಮ್ಮನ್ನು ಕರೆದಾತನು ಪರಿಶುದ್ಧನಾಗಿರುವ ಪ್ರಕಾರವೇ ನೀವು ವಿಧೇಯರಿಗೆ ತಕ್ಕಂತೆ ನಿಮ್ಮ ಎಲ್ಲಾ ನಡವಳಿಕೆಯಲ್ಲಿ ಪರಿಶುದ್ಧರಾಗಿರ್ರಿ. ನಾನು ಪರಿಶುದ್ಧನಾಗಿರುವುದರಿಂದ ನೀವು ಪರಿಶುದ್ಧರಾಗಿರಬೇಕು ಎಂದು ಬರೆದದೇ ಅಲ್ಲ. ನೋಡಿ, ಅತಿ ಶ್ರೇಷ್ಠವಾದಂತ ಮಾತು. ದೇವರು ನಮ್ಮ ಸ್ತೋತ್ರವಾಗಲಿ. ನಮ್ಮನ್ನು ಕರೆದಾತನು ಪರಿಶುದ್ಧನಾಗಿರುವ ಪ್ರಕಾರ ನೀವು ನಿಮ್ಮ ಎಲ್ಲಾ ನಡವಳಿಕೆಯಲ್ಲಿ ಪರಿಶುದ್ಧರಾಗಿರಿ. ಬೇರೆ ಪರಿಶುದ್ಧತೆ ಇಲ್ಲದೆ ದೇವರನ್ನ ಮೆಚ್ಚಿಸುವುದಕ್ಕೆ ಸಾಧ್ಯವಿಲ್ಲ. ಬೇರೆ ನಾನು ಯೆಹೋವನು ಮನೆ ಕಟ್ಟಿದ್ದರೆ ಮನುಷ್ಯರು ಮನೆ ಕಟ್ಟುವುದಕ್ಕೆ ಪ್ರಯಾಸ ಪಡುವುದು ವ್ಯರ್ಥ ಎಂಬುದಾಗಿ ಹೇಳಿದೆ. ಅಲ್ಲಿ ಈ ಲೋಕದ ಮನೆಗಳಾಗಲಿ, ಅಂತಸ್ತು, ಗೌರವ, ಸ್ಥಾನಮಾನಗಳು ಅದು ಅಲ್ಲ ಪ್ರಿಯರೇ. ನಮ್ಮ ಗುಡಾರ ಎಂಬ ಮನೆ ನಾವು ಕಟ್ಟಿಕೊಳ್ಳಬೇಕು ಪ್ರಿಯರೇ. ನಮ್ಮ ಜೀವಿತದಲ್ಲಿ ಆತನ ಸಾನ್ನಿಧ್ಯ ಇರಬೇಕು, ಆತನ ಪ್ರಸನ್ನತೆ ಇರಬೇಕು, ಆತನ ಪರಿಶುದ್ಧತೆಯಲ್ಲಿ ನಾವು ನಡೆಯುವರಾಗಿರಬೇಕು. ನಾವು ಯಾವಾಗಲೂ ದೇವರ ವಾಕ್ಯದ ಅನುಸಾರವಾಗಿ ನಡೆಯುವರಾಗಿರಬೇಕು. ದೇವರ ಸಭೆಯಲ್ಲಿ ದೇವರ ದಾಸರು ಪ್ರಸಂಗವನ್ನ ಮಾಡುವುದನ್ನು ನೋಡಿದ್ದೇವೆ, ಅದನ್ನು ಕೇಳುವರಾಗಿದ್ದೇವೆ. ನಾವು ಕೇಳುವರಾಗದೆ ದೇವರ ವಾಕ್ಯದಂತೆ ನಡೆಯುವರಾಗಿರಬೇಕು. ಅದು ದೇವರ ಚಿತ್ತವಾಗಿದೆ ಪ್ರಿಯರೇ. ದೇವರನ್ನ ಮೆಚ್ಚಿಸುವುದಕ್ಕೆ ನಾವು ಆತನ ಪರಿಶುದ್ಧತೆಯಲ್ಲಿ ನಿಂತುಕೊಳ್ಳಬೇಕು.
ಈ ದಿನಮಾನಗಳಲ್ಲಿ ನೋಡುವಾಗ ಲೋಕದಲ್ಲಿ ಅಥವಾ ಸಭಾಮಧ್ಯಗಳಲ್ಲಿ ಅನೇಕ ಸಂಗತಿಗಳು ನಾವು ನೋಡುತ್ತೇವೆ. ಪ್ರಿಯರೇ, ಅನೇಕ ಕುಟುಂಬಗಳು ಅನೇಕ ಜೀವಿತಗಳನ್ನ ಹಾಳು ಮಾಡಿ ನಾವು ದೀಪಾವಳಿ ಮಾಡುವುದಕ್ಕೆ ಸಾಧ್ಯವಿದೆಯೋ? ಪ್ರಿಯರೇ, ಅನೇಕ ಕುಡಿತ, ಜೂಜು, ಜಂಜಾಟ, ವ್ಯಭಿಚಾರ, ಅನೇಕ ದೇವರಿಗೆ ವಿರುದ್ಧ ಕಾರ್ಯಗಳಲ್ಲಿ ನಡೆದು ನಾವು ಕ್ರಿಸ್ಮಸ್ ಅನ್ನ ಆಚರಿಸುವುದಕ್ಕೆ ಸಾಧ್ಯವೋ? ಪ್ರಿಯರೇ, ದೇವರನ್ನ ನಾವು ಮೆಚ್ಚಿಸುವರಾಗಿರಬೇಕು. ಪ್ರಿಯರೇ, ಇನ್ನೊಬ್ಬರ ಮನೆ, ಇನ್ನೊಬ್ಬರ ದುಡಿತ, ಇನ್ನೊಬ್ಬರ ಯಶಸ್ಸನ್ನು ಕೊಂಡು ಅಸಹ್ಯ ಪಡುವಂತಹ ನಮ್ಮ ಜೀವಿತದಲ್ಲಿ ಇನ್ನೊಂದು ಕಳತನ, ವ್ಯಭಿಚಾರ, ನರಹತ್ಯೆ ಮಾಡಿದಂತವರ ಜೀವಿತವನ್ನು ನೋಡುತ್ತೇವೆ. ಅವರು ಉತ್ತಮವಾದಂತ ಕಾರ್ಯವನ್ನು ಮಾಡುವುದಕ್ಕಾಗಿ ಲೋಕದಲ್ಲಿ ಅವರು ಜನರ ಮುಂದೆ ಬಂದು ಅನೇಕ ಕಾರ್ಯಗಳನ್ನು ಮಾಡುತ್ತಾರೆ. 10 ಕುರಿಗಳನ್ನ ಕೊಟ್ಟು ಬಕ್ರೀದನ್ನ ಆಚರಿಸುತ್ತಾರೆ. ಇನ್ನೊಬ್ಬರ ಬದುಕು, ಇನ್ನೊಬ್ಬರ ಜೀವಿತವನ್ನು ಹಾಳು ಮಾಡಿ ನಾವು ಹಬ್ಬಗಳನ್ನು ಆಚರಿಸುವುದಕ್ಕೆ ಸಾಧ್ಯವೋ? ಪ್ರಿಯರೇ, ಅದು ದೇವರು ಮೆಚ್ಚಾಣ? ನಮ್ಮ ಜೀವಿತದಲ್ಲಿ ಆತನು ಮಾಡಿದ ಕಾರ್ಯಗಳನ್ನು ನೋಡುವಾಗ ನಾವು ಸದ್ಭಕ್ತರುಳ್ಳವರಾಗಿ, ಪರಿಶುದ್ಧವರಾಗಿ, ವಾಕ್ಯಾನುಸಾರವಾಗಿ ನಡೆಯುವವರಾಗಿ, ಲೋಕಕ್ಕೆ ನಾವು ದೇವರ ಮಕ್ಕಳೆನಿಸಿಕೊಳ್ಳುವರಾಗಿ, ನಾವು ಲೋಕಕ್ಕೆ ಬೆಳಕಾಗಿಯೂ ಉಪ್ಪಾಗಿದ್ದೇವೆ ಎಂಬುದಾಗಿ ಕರ್ತನಾದ ಯೇಸು ಕ್ರಿಸ್ತನು ನಮ್ಮನ್ನು ಎಚ್ಚರಿಸುತ್ತಾನೆ. ನೀವು ಭೂಮಿಗೆ ಉಪ್ಪಾಗಿದ್ದೀರಿ, ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ ಎಂಬುದಾಗಿ ಹೇಳುವಾಗ ನಮ್ಮ ಜೀವಿತ ಹೇಗಿದೆ ಪ್ರಿಯರೇ? ಪ್ರತಿ ಭಾನುವಾರ ನಾವು ಆರಾಧನೆಯನ್ನ ಸಲ್ಲಿಸುತ್ತೇವೆ. ಆರಾಧನೆಯಲ್ಲಿ ಸ್ತುತಿ ಸ್ತೋತ್ರವನ್ನು ಮಾಡುತ್ತೇವೆ. ದೇವರ ಮುಂದೆ ನಾವು ಯೋಗ್ಯರಾಗಿ, ಮನುಷ್ಯರ ಮುಂದೆ ಯೋಗ್ಯರಾಗಿ ಕಾಣಿಸಿಕೊಳ್ಳುವುದಕ್ಕೆ ಪ್ರಯಾಸ ಪಡುತ್ತೇವೆ. ಪ್ರಿಯರೇ, ನಮ್ಮ ಜೀವಿತ ಎಂತದ್ದು? ಅದು ದೇವರಿಗೆ ಇಷ್ಟವಾಗಿದೆಯೋ? ಪ್ರಿಯರೇ, ಒಂದು ಭಾನುವಾರ ಮಾತ್ರ ದೇವರ ಸನ್ನಿಧಿಯಲ್ಲಿ ಇರ್ತೇವೆ. ಇನ್ನು 6 ದಿನ, ಸೋಮವಾರದಿಂದ ಶನಿವಾರದವರೆಗೆ ನಾವು ಲೋಕದ ಜನರ ಮಧ್ಯೆ ಜೀವಿಸುವರಾಗಿದ್ದೇವೆ. ನಾವು ದೇವರ ಮಕ್ಕಳೆನಿಸಿಕೊಂಡವರು ಲೋಕದ ರೀತಿ ಜೀವಿಸುವುದಕ್ಕೆ ಸಾಧ್ಯವೋ? ಇಲ್ಲ ಪ್ರಿಯರೇ. ನಮ್ಮ ಪರಿಶುದ್ಧತೆಯ ಜೀವಿತ ಹೇಗಿದೆ ಎಂಬುದಾಗಿ ಕೀರ್ತನೆಗಾರನು ನಮ್ಮನ್ನು ಎಚ್ಚರಿಸುವನಾಗಿದ್ದಾನೆ. ನಮ್ಮ ವ್ಯಕ್ತಿಗತವಾದಂತ ಗುಣಲಕ್ಷಣಗಳು ಎಂಥವು ಎಂಬುದಾಗಿ ಕೀರ್ತನೆ 15ನೇ ಕೀರ್ತನೆ 1-2 ವಚನವನ್ನ ನಾವು ಓದಿಕೊಳ್ಳೋಣ ಪ್ರಿಯರೇ. ಕೀರ್ತನೆಗಾರನು ಬಹಳ ಸ್ಪಷ್ಟವಾಗಿ 15ನೇ ಕೀರ್ತನೆ 1ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ. ಯೆಹೋವನೇ, ನಿನ್ನ ಗುಡಾರದಲ್ಲಿ ಇಳಕೊಂಡಿರುವುದಕ್ಕೆ ಯೋಗ್ಯನು ಯಾವನು? ನಿನ್ನ ಪರಿಶುದ್ಧ ಪರ್ವತದಲ್ಲಿ ವಾಸಿಸತಕ್ಕವನು ಎಂತವನಾಗಿರಬೇಕು? ಅವನು ಸಜ್ಜನನು, ನೀತಿವಂತನು, ಮನಪೂರ್ವಕವಾಗಿ ಸತ್ಯವಚನವನ್ನಾಡುವವನು ಆಗಿರಬೇಕು. ಪ್ರಿಯರೇ, ನಾವು ರಕ್ಷಿಸಲ್ಪಟ್ಟಿರುವುದು ಆತನ ಸೇವೆಗೆಂದೇ ಹೇಳಿರುವಾಗ ನಾವು ಈ ಕೀರ್ತನೆ ಭಾಗದಲ್ಲಿ ಆದಿಯಲ್ಲೇ ಆತನು ತನ್ನ ಪರಿಶುದ್ಧತೆ, ತನ್ನ ನಡವಳಿಕೆ, ನಮ್ಮ ಜೀವಿತದ ಶೈಲಿಯನ್ನ ನಾವು ಈ ಕೀರ್ತನೆಯಲ್ಲಿ ನೋಡುತ್ತೇವೆ. ಪ್ರಿಯರೇ, ಯೆಹೋವನೇ, ನಿನ್ನ ಗುಡಾರದಲ್ಲಿ ಇಳುಕೊಳ್ಳುವುದಕ್ಕೆ ಯೋಗ್ಯನು ಯಾವನು? ನಿನ್ನ ಪರಿಶುದ್ಧ ಪರ್ವತದಲ್ಲಿ ವಾಸತಕ್ಕವನು ಎಂತವನಾಗಿರಬೇಕು? ಅವನು ಸಜ್ಜನು, ನೀತಿವಂತನು, ಮನಪೂರ್ವಕವಾಗಿ ಸತ್ಯವಚನ ಆಡುವವನು ಆಗಿರಬೇಕು. ಪ್ರಿಯರೇ, ಇಲ್ಲಿ ಒಬ್ಬ ಮನುಷ್ಯನ ಗುಣಲಕ್ಷಣಗಳನ್ನ ಇಲ್ಲಿ ಕೀರ್ತನೆಗಾರನು ಬರೆಯುತ್ತಾ ಇದ್ದಾನೆ. ಪ್ರಿಯರೇ, ಪೇತ್ರನು ಅದನ್ನೇ ಆ ಪರಿಶುದ್ಧತೆ ವಿಷಯದಲ್ಲಿ 1 ಪೇತ್ರ 1ನೇ ಅಧ್ಯಾಯ 1ನೇ ಅಧ್ಯಾಯದ 15ನೇ ವಚನದಲ್ಲಿ ಆತನು ತಿಳಿಸುವನಾಗಿದ್ದಾನೆ. ಆತನ ಗುಡಾರದಲ್ಲಿ ಇಳುಕೊಂಡಿರುವುದಕ್ಕೆ ಯೋಗ್ಯನು ಯಾರು ಎಂಬುದಾಗಿ ಕೀರ್ತನೆಗಾರನು ಆದಿಯಲ್ಲೇ ತಿಳಿಸುವನಾಗಿದ್ದಾನೆ. ದೇವರು ಪರಿಶುದ್ಧನಾಗಿದ್ದಾನೆ. ಆ ಪರಿಶುದ್ಧತೆಯಲ್ಲಿ ನಾವು ಯೋಗ್ಯರಾಗಿ ನಡೆದುಕೊಳ್ಳಬೇಕೆಂಬುದಾಗಿ ಕೀರ್ತನೆಗಾರನ ಜೀವಿತ. ಅವನು ಸಜ್ಜನನು, ನೀತಿವಂತನು, ಮನಪೂರ್ವಕವಾಗಿ ಸತ್ಯವಚನವನ್ನು ಆಡುವನಾಗಿದ್ದಾನೆ. ಪ್ರಿಯರೇ, ಈ ದಿನಮಾನಗಳಲ್ಲಿ ನಾವು ನೋಡುತ್ತೇವೆ, ಹೊರಗೊಂದು ಒಳಗೊಂದು ನಮ್ಮ ಮಾತು ನಮ್ಮ ಲಾಭಕ್ಕಾಗಿ, ಸ್ವಲಾಭಕ್ಕಾಗಿ ನಾವು ಮಾಡುವರಾಗಿದ್ದೇವೆ. ಕರ್ತನ ಗುಣಲಕ್ಷಣಗಳು ನಮ್ಮಲ್ಲಿ ಇರಬೇಕು. ಯೆಹೋವನೇ, ನಿನ್ನ ಗುಡಾರದಲ್ಲಿ ಇಳಿದುಕೊಂಡವರಿಗೆ ಯೋಗ್ಯನು ಯಾವನು? ನಿನ್ನ ಪರಿಶುದ್ಧ ಪರ್ವತದಲ್ಲಿ ವಾಸತಕ್ಕವನು ಎಂತವನು? ಅವನು ಸಜ್ಜನನು, ನೀತಿವಂತನಾಗಿರಬೇಕು. ರೋಮಪತ್ರಿಕೆಯಲ್ಲಿ 3ನೇ ಅಧ್ಯಾಯಕ್ಕೆ ನಾವು ನೀತಿವಂತನು ಒಬ್ಬನೂ ಇಲ್ಲ ಎಂಬುದಾಗಿ ಅಪೊಸ್ತಲನಾದ ಪೇತ್ರನು
ಆತನು ತಿಳಿಸುವನಾಗಿದ್ದಾನೆ. ಬೇರೆ ನಾವು ಸಜ್ಜನರಾಗಿರಬೇಕು, ನೀತಿವಂತರಾಗಿರಬೇಕು, ಪರಿಶುದ್ಧತೆಯಲ್ಲಿ ನಾವು ನಿಂತುಕೊಳ್ಳಬೇಕು. ದೇವರ ನೀತಿಗನುಸಾರವಾಗಿ ಆ ನೀತಿ ಅದು ಪರಲೋಕದ ನೀತಿ. ಪ್ರಿಯರೇ, ಈ ದಿನಮಾನಗಳನ್ನು ನೋಡುವಾಗ ಲೋಕದಲ್ಲಿ ಎಲ್ಲವೂ ಮೋಸಕರವಾದಂತ ಜೀವಿತ ಅದಾಗಿದೆ ಪ್ರಿಯರೇ. ವಿಶ್ವಾಸಿಗಳ ಜೀವಿತದಲ್ಲೂ ಇಂಥ ನಡವಳಿಕೆ ಈ ದಿನಮಾನಗಳಲ್ಲಿ ಬರುತ್ತಿದೆ ಪ್ರಿಯರೇ. ಪ್ರಿಯರೇ, ಮಾರ್ತನು ಬರೆದ ಸುವಾರ್ತೆ 10ನೇ ಅಧ್ಯಾಯ 45ನೇ ವಚನದಿಂದ 52ನೇ ವಚನದವರೆಗೆ ಒಂದು ಮಾತು ಬರೆಯಲ್ಪಟ್ಟಿದೆ. ಮಾರ್ಕರು ಬರೆದ ಶುಭ ಸಂದೇಶ 10ನೇ ಅಧ್ಯಾಯ 45ನೇ ವಚನದಿಂದ, ಮನುಷ್ಯ ಕುಮಾರನು ಸಹ ಸೇವೆ ಮಾಡಿಸಿಕೊಳ್ಳುವುದಕ್ಕೆ ಬರಲಿಲ್ಲ, ಸೇವೆ ಮಾಡುವುದಕ್ಕೂ ಅನೇಕರನ್ನು ಬಿಡಿಸಿಕೊಳ್ಳುವುದಕ್ಕಾಗಿ ತನ್ನ ಪ್ರಾಣವನ್ನು ಈಡುಕೊಡುವುದಕ್ಕೂ ಬಂದನು ಎಂದು ಹೇಳಿದನು. 45ನೇ ವಚನ 45ನೇ ವಚನದಿಂದ ಓದಿ ಸಿಸ್ಟರ್, ಇನ್ನು ಓದಿ, ಮುಂದೋದಿ. ಮನುಷ್ಯ ಕುಮಾರನು ಸಹ ಸೇವೆ ಮಾಡಿಸಿಕೊಳ್ಳುವುದಕ್ಕೆ ಬರಲಿಲ್ಲ, ಸೇವೆ ಮಾಡುವುದಕ್ಕೂ ಅನೇಕರನ್ನು ಬಿಡಿಸಿಕೊಳ್ಳುವುದಕ್ಕಾಗಿ ತನ್ನ ಪ್ರಾಣವನ್ನು ಈಡುಕೊಡುವುದಕ್ಕೂ ಬಂದನು ಎಂದು ಹೇಳಿದನು. ಆಮೇಲೆ ಕೆಳಗೋದಿ ಬಾರ್ತಿಮೇಯನ ಜೀವಿತವನ್ನು ಓದಿ. ಆಮೇಲೆ ಅವರು ಯೆರಿಕೋವಿಗೆ ಬಂದರು. ಆತನು ಆತನ ಶಿಷ್ಯರು ಬಹುಜನರ ಗುಂಪು ಆ ಊರಿನಿಂದ ಹೊರಟು ಹೋಗುತ್ತಿರುವಾಗ ತಿಮಾಯನ ಮಗನಾದ ಬಾರ್ತಿಮಾಯನು ದಾರಿಯ ಮಗುರಲ್ಲಿ ಕೂತಿದ್ದನು. ಅವನು ಕುರುಡ ಭಿಕ್ಷುಗಾರನು. ಈ ಮಾರ್ಗವಾಗಿ ಹೋಗುವವನು ನಜರೇತಿನ ಯೇಸುವೆಂದು ಅವನು ಕೇಳಿ, ದಾವೀದನ ಕುಮಾರನೇ, ಯೇಸುವೆ, ನನ್ನನ್ನು ಕರುಣಿಸು ಎಂದು ಕೂಗಿಕೊಳ್ಳುವುದಕ್ಕೆ ಪ್ರಾರಂಭಿಸಿದನು. ಓದಿ ಸಿಸ್ಟರ್. ಅನೇಕರು ಸುಮ್ಮನಿರು ಎಂದು ಅವನನ್ನು ಗದರಿಸಲು ಅವನು, ದಾವೀದನ ಕುಮಾರನೇ, ನನ್ನನ್ನು ಕರುಣಿಸು ಎಂದು ಮತ್ತಷ್ಟು ಕೂಗಿಕೊಂಡನು. ಆಗ ಯೇಸು ನಿಂತು ಅವನನ್ನು ಕರೆಯಿರಿ ಅನ್ನಲು ಅವರು ಆ ಕುರುಡನನ್ನು ಕರೆದು, ಧೈರ್ಯವಿರಲಿ, ಹೇಳು, ನಿನ್ನನ್ನು ಕರೆಯುತ್ತಾನೆ ಅಂದರು. ಅವನು ತನ್ನ ಹೊದಿಕೆಯನ್ನು ತೆಗೆದು ಹಾಕಿ ತಟ್ಟನೆ ಎದ್ದು ಯೇಸುವಿನ ಬಳಿಗೆ ಬಂದನು. ಯೇಸು ಅವನನ್ನು, ನಾನು ನಿನಗೆ ಏನು ಮಾಡಬೇಕೆಂದು ಕೋರುತ್ತೀ ಎಂದು ಕೇಳಲು, ಆ ಕುರುಡನು, ನನಗೆ ಕಣ್ಣು ಬರುವಂತೆ ಮಾಡಬೇಕು ಗುರುವೆ ಎಂದನು. ಯೇಸು ಅವನಿಗೆ, ಹೋಗು, ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥ ಮಾಡಿಯದೆ ಎಂದು ಹೇಳಿದನು. ಕೂಡಲೇ ಅವನಿಗೆ ಕಣ್ಣು ಬಂದವು. ಅವನು ಆ ದಾರಿಯಲ್ಲಿ ಆತನ ಹಿಂದೆ ಹೋದನು. ಬೇರೆ ಇಲ್ಲಿ ಒಂದು ಮಾತು ಬರೆಯಲ್ಪಟ್ಟಿದೆ. ಬಾರ್ತಿಮಾಯನ ಜೀವಿತದಲ್ಲಿ ಆತನು ಹುಟ್ಟು ಕುರುಡನಾಗಿದ್ದಾನೆ. ಆತನು ನುಡಿದಂತಹ ಮಾತುಗಳು ನಾವು ಕೀರ್ತನೆ ಮುಖಾಂತರ ಕೇಳಿದ್ದೇವೆ. ಹುಟ್ಟು ಕುರುಡನನ್ನ, ನನ್ನ ಬದುಕು ಕೆಟ್ಟದಣ್ಣ, ಬೆಳಕು ತುಂಬಿದ ಜಗದಲ್ಲಿ ನನ್ನ ಬಾಳು ಕೆಟ್ಟದಣ್ಣ. ಆತನು ಸದಾ ಭಿಕ್ಷೆ ಬಿಡುತ್ತಿರುವಾಗ, ಕರ್ತನಾದ ಯೇಸು ಕ್ರಿಸ್ತನು ಆ ದಾರಿ ಮಗ್ಗಲಲ್ಲಿ ಹೋಗುತ್ತಿರುವಾಗ ಆತನು ದಾವೀದನ ಕುಮಾರನೇ ಎಂಬುದಾಗಿ ಕೂಗಿದಾಗ ಅಲ್ಲಿ ಒಂದು ಮಾತು ಬರೆಯಲ್ಪಟ್ಟಿದೆ. ಅಲ್ಲಿ 47ನೇ ವಚನದಿಂದ 48ನೇ ವಚನದಲ್ಲಿ ಹೀಗೆ ಹೇಳಲ್ಪಟ್ಟಿದೆ, ಅನೇಕರು ಆತನನ್ನು ಕರೆದಾಗ, ದಾವೀದನ ಕುಮಾರನೇ ಎಂಬುದಾಗಿ ಹೇಳಿದಾಗ ಅನೇಕರು ಆತನನ್ನು ಸುಮ್ಮನಿರಲು ಆತನನ್ನು ಆಜ್ಞಾಪಿಸಿದರು. ಪ್ರಿಯರೇ, ಇವತ್ತು ಈ ಮಾತನ್ನು ಯಾಕೆ ಹೇಳುತ್ತೇನೆ ಎಂಬುದಾಗಿ ನೋಡುವಾಗ, ದೇವರ ಸಭೆಯಲ್ಲೂ ಇಂಥವರು ಅನೇಕರು ಇದ್ದಾರೆ. ದೇವರ ವಾಕ್ಯವನ್ನು ಹೇಳುವುದಕ್ಕೂ, ದೇವರ ಕಾರ್ಯವನ್ನು ಮಾಡುವುದಕ್ಕೂ, ದೇವರ ಮಹಿಮೆ ಪಡಿಸುವಂತ ಅನೇಕ ಉದ್ದೇಶಗಳು ಮನುಷ್ಯರಲ್ಲಿ ಇದ್ದರೂ ಅವರು ಸುಮ್ಮನೆ ಇರು ಎಂಬುದಾಗಿ ಗದರಿಸುವವರು ಸಭಾ ಮಧ್ಯದಲ್ಲಿ ಇದ್ದಾರೆ. ಪ್ರಿಯರೇ, ಅವಕಾಶಗಳೇ ಇಲ್ಲದಂಥದ್ದು. ಸರ್ವಶಕ್ತನಾದಂಥ ದೇವರು ಈ ಲೋಕಕ್ಕೆ ಇಳಿದು ಬಂದಿದ್ದು ಸರ್ವ ಲೋಕಕ್ಕ ಜನರಿಗೋಸ್ಕರ ಆತನು ಬಂದಿದ್ದಾನೆ. ಕೇವಲ ರಕ್ಷಣೆ ಹೊಂದಿದವಂತ ಜನವರಿಗೆ, ತಾನು ಆರಿಸಿಕೊಂಡಂತ ಜನರಿಗೆ ಮಾತ್ರವಲ್ಲ ಪ್ರಿಯರೇ, ಸಮಸ್ತ ಲೋಕಕ್ಕೆ ಆತನು ಬಂದಿದ್ದಾನೆ. ಎಷ್ಟೋ ಕಾರ್ಯಗಳನ್ನ ಮಾಡುವುದಕ್ಕೆ ಇವತ್ತು ದೇವರ ಸಭೆಯಲ್ಲೂ ಸಹಿತ ಅಡೆತಡೆ ಇದೆ ಪ್ರಿಯರೇ. ಬಾರ್ತಿಮಾಯನ ಜೀವಿತವನ್ನು ನೋಡುವಾಗ ಆತನು ಧಿಕ್ಕರಿಸಿ, ದಾವೀದ ಕುಮಾರನೇ ಎಂಬುದಾಗಿ ಕೂಗುತ್ತಾ, ಆತನು ನಿನ್ನನ್ನು ನೋಡಬೇಕು, ನಿನ್ನನ್ನ ಕಾಣಬೇಕು, ಹೆತ್ತ ತಂದೆ ತಾಯಿಗಳನ್ನ ನಾನು ಸಾಕಬೇಕು, ನಾನು ಅವರನ್ನ ನೋಡಬೇಕು. ಕಣ್ಣು ಇದ್ದರೆ ದುಡಿದು ಸಾಗುತ್ತಿದೆ ಹುಟ್ಟು ಕುರುಡನಣ್ಣ, ನನ್ನ ಬದುಕು ಕೆಟ್ಟದಣ್ಣ. ಪ್ರೇರೆ, ಆತನಿಗೆ ಕುರುಡನಾದಂತ ಆತನು ದೇವರ ಮುಂದೆ ಬೇಡಿಕೊಳ್ಳುವಂತ ಕಾರ್ಯಗಳನ್ನು ನೋಡುವಾಗ, ರಕ್ಷಿಸಲ್ಪಟ್ಟಂತ ನಾವುಗಳು
ಎಷ್ಟು ಆತನ ಸೇವೆ, ಆತನ ಆಸೆ, ಆತನ ಚಿತ್ತವನ್ನ ತಿಳಿದು ಆತನ ಕಾರ್ಯ ಮಾಡುವಂತವರಾಗಿದ್ದೇವೆ. ಪ್ರಿಯರೇ, ಇಲ್ಲಿ ನುಡಿಯುವಂತ ಕಾರ್ಯಗಳು ನೋಡುವಾಗ ಯೆಹೋವನ ಗುಡಾರದಲ್ಲಿ ಇಳಿದುಕೊಂಡಿರುವುದಕ್ಕೆ ಯೋಗ್ಯನು ಯಾವನು? ಕೀರ್ತನೆಗಳನ್ನು ಸ್ಪಷ್ಟವಾಗಿ ಸಭಾಮಧ್ಯದಲ್ಲಿರುವಂತಹ ಜನರನ್ನು ಉದ್ದೇಶಿಸಿ ಆತನು ರಕ್ಷಣೆ ಪಟ್ಟಂತ ಜನರನ್ನ ಉದ್ದೇಶಿಸಿ ಮಾತಾಡುವನಾಗಿದ್ದಾನೆ. ನಿನ್ನ ಪರಿಶುದ್ಧ ಪರ್ವತದಲ್ಲಿ ವಾಸತಕ್ಕವನು ಎಂತವನು? ಅವನು ಸಜ್ಜನೂ ನೀತಿವಂತನೂ ಆಗಿರಬೇಕು ಎಂಬುದಾಗಿ. ಪ್ರಿಯರೇ, ಈ ಲೋಕದ ಜೀವಿತದಲ್ಲಿ, ಈ ಲೋಕದ ಪ್ರಯಾಣದಲ್ಲಿ ಜೀವಿಸಿದ ಹಾಗೆ ನಾವು ಮನಸ್ಸಿಗೆ ಬಂದ ರೀತಿಯಲ್ಲಿ ಜೀವಿಸುವುದಕ್ಕೆ ಸಾಧ್ಯವಿಲ್ಲ. ಆತನ ಸಾನ್ನಿಧ್ಯಕ್ಕೆ ನಾವು ಹೋಗುವಾಗ ನಾವು ನೀತಿವಂತರಾಗಿ, ಸಜ್ಜನರಾಗಿ, ಆತನ ಚಿತ್ತಕ್ಕೆ ಯೋಗ್ಯರಾಗಿ ನಡೆದುಕೊಳ್ಳುವರಾಗಿರಬೇಕು. ಪ್ರಿಯರೇ, ನಮ್ಮ ಜೀವನ ಶೈಲಿ ಹೇಗಿರಬೇಕೆಂಬುದಾಗಿ ಕೀರ್ತನೆಗಾರನು 3ನೇ ವಚನದಲ್ಲಿ ಹೇಳುತ್ತಾ ಇದ್ದಾನೆ. 15ನೇ ಕೀರ್ತನೆ 3ನೇ ವಚನ. ಕೀರ್ತನೆಗಾರನು ಮತ್ತೊಮ್ಮೆ ನಮ್ಮನ್ನು ಎಚ್ಚರಿಸುತ್ತಾನೆ. ಅವನು ಚಾಡಿಯನ್ನು ಹೇಳ ಮತ್ತೊಬ್ಬನಿಗೆ ಅನ್ಯಾಯ ಮಾಡದವನು, ಯಾರನ್ನು ನಿಂದಿಸದವನು ಆಗಿರಬೇಕು. ಓದಿ ಸಿಸ್ಟರ್ 4ನೇ ವಚನ. ಅವನು ಭ್ರಷ್ಟರನ್ನು ಜರಿದು ಬಿಟ್ಟವನು, ಯೆಹೋವನಲ್ಲಿ ಭಯಭಕ್ತಿ ಉಳ್ಳವರನ್ನು ಸನ್ಮಾನಿಸುವವನು, ನಷ್ಟವಾದರೂ ಪ್ರಮಾಣ ತಪ್ಪದವನು ಆಗಿರಬೇಕು. ಅವನು ಸಾಲಕ್ಕೆ ಬಡ್ಡಿ ಕೇಳದವನು, ನಿರಪರಾಧಿಯ ಕೇಡಿಗಾಗಿ ಲಂಚ ತೆಗೆದುಕೊಳ್ಳದವನು ಆಗಿರಬೇಕು. ಇಂಥವನು ಎಂದಿಗೂ ಕದಲುವುದಿಲ್ಲ. ದೇವರ ಸ್ತೋತ್ರವಾಗ್ಲಿ. ಪ್ರಿಯರೇ, ದೇವರು ಹೇಳಿರುವಂತ ಅತಿ ಶ್ರೇಷ್ಠವಾದಂತ ಮಾತು, ಅವನು ಚಾಡಿಯನ್ನು ಹೇಳದವನು, ಮತ್ತೊಬ್ಬರಿಗೆ ಅನ್ಯಾಯ ಮಾಡದವನು, ಯಾರನ್ನು ನಿಂದಿಸುವುದವನಾಗಿರಬೇಕು. ಅವನು ಭ್ರಷ್ಟನು, ಜರಿದು ಬಿಟ್ಟವನು, ಯೆಹೋವನಲ್ಲಿ ಭಯಭಕ್ತಿ ಉಳ್ಳವರನ್ನು ಸನ್ಮಾನಿಸುವವನಾಗಿರಬೇಕು. ಪ್ರಿಯರೇ, ಈ ದಿನಮಾನಗಳಲ್ಲಿ ಆ ಸನ್ಮಾನ ನಮ್ಮ ಸಭಾ ಮಧ್ಯಗಳಲ್ಲಿ, ದೇವಜನರ ಮಧ್ಯದಲ್ಲಿ ಇದೆಯೋ? ಪ್ರಿಯರೇ, ಒಳ್ಳೆ ಹಾಡನ್ನು ಹೇಳಿದರೂ ಸಹಿತ ನಮ್ಮನ್ನ ಅವಕಾಶ ಕೊಡದೇ ಇರುವಂತ ಎಷ್ಟೋ ಜನರಿದ್ದಾರೆ. ದೇವರ ವಾಕ್ಯಾನುಸಾರವಾಗಿ ನಡೆದಿದ್ದರೂ ಸಹಿತ ನಮಗೆ ಅವಕಾಶಗಳನ್ನ ತಪ್ಪಿಸುವವರು ಅನೇಕರಿದ್ದಾರೆ. ಪ್ರಿಯರೇ, ಆತನು ಹೇಳುವಂಥದ್ದು, ನನ್ನನ್ನು ಸನ್ಮಾನಿಸುವನ ನಾನು ಸನ್ಮಾನಿಸ್ತಾನೆ. ಪ್ರಿಯರೇ, ಯೆಹೋವನಲ್ಲಿ ಭಯಭಕ್ತಿ ಉಳ್ಳವನ ನಾನು ಸನ್ಮಾನಿಸ್ತೇನೆ ಎಂಬುದು 1 ಸಾಮುವೇಲ 2ನೇ ಅಧ್ಯಾಯ 30ನೇ ವಚನದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಹೇಳಿರುವಂತ ಮಾತು. ಪ್ರಿಯರೇ, ನನ್ನನ್ನು ಸನ್ಮಾನಿಸುವನ್ನ ನಾನು ಸನ್ಮಾನಿಸ್ತೇನೆ, ನನ್ನನ್ನ ಗೌರವಿಸರನ್ನ ನಾನು ಗೌರವಿಸ್ತೇನೆ ಎಂಬುದಾಗಿ ಕರ್ತನಾದ ಯೇಸು ಕ್ರಿಸ್ತನು, ಈ ಭೂಲೋಕ ಸಮಸ್ತನು, ತ್ರಿಲೋಕಕ್ಕೆ ಅಧಿಕಾರವುಳ್ಳಂತಹ ದೇವರು ನುಡಿದಂತ ಮಾತು ಇದಾಗಿದೆ. ಪ್ರಿಯರೇ, ಆತನ ಹೆಸರಿನಲ್ಲಿ ನಾವು ಪರಿಶುದ್ಧರಾಗಿ, ನೀತಿವಂತರಾಗಿ, ದೇವಜನರ ಮಧ್ಯೆಯೂ ಮತ್ತು ಅನ್ಯರ ಮಧ್ಯೆಯೂ ನಾವು ನೀತಿವಂತರಾಗಿ ಕಾಣಿಕೊಳ್ಳಬೇಕು. ನಾವು ಭೂಮಿಗೆ ಉಪ್ಪಾಗಿಯೂ ನೆರಳಾಗಿ ಕಾಣುವಂತವರಾಗಿರಬೇಕು. ಪ್ರಿಯರೇ, ಅವನು ಚಾಡಿ ಹೇಳದವನು ಆಗಿರಬೇಕು ಎಂಬುದಾಗಿ. ಪ್ರಿಯರೇ, ಆತನು ಮತ್ತೊಬ್ಬರಿಗೆ ಅನ್ಯಾಯ ಮಾಡದವನು, ಯಾರನ್ನೂ ನಿಂದಿಸದವನ ಆಗಿರಬೇಕು. ಈ ಮನುಷ್ಯನ ಜೀವಿತದಲ್ಲಿ ಬಹಳ ಕಷ್ಟ. ಪ್ರಿಯರೇ, ಒಂದಲ್ಲ ಒಂದು ತಪ್ಪುಗಳನ್ನು ನಾವು ಮಾಡುವವರಾಗಿದ್ದೇವೆ. ಪ್ರಿಯರೇ, ನಮ್ಮನ್ನೇ ನಾವು ಪರಿಶುದ್ಧರಾಗಿ ಮಾಡುವುದಕ್ಕೆ, ನಿಂತುಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ನಮ್ಮ ಪರಿಶುದ್ಧತೆ ಆತನಲ್ಲಿದೆ. ಆ ಪರಿಶುದ್ಧತೆಯಲ್ಲಿ ನಡೆಸುವುದಕ್ಕೆ ಆತನ ಬಲ, ಆತನ ಶಕ್ತಿ ನಮಗೆ ಬೇಕಾಗಿದೆ. ಪ್ರಿಯರೇ, ಹಾಗಿದ್ದರೆ ಮಾತ್ರ ನಮ್ಮ ಜೀವಿತದಲ್ಲಿ ಆತನ ರಚಿಸಲ್ಪಟ್ಟಿರುವುದಕ್ಕೋಸ್ಕರ ನಾವು ಏನಕ್ಕೆ ರಕ್ಷಿಸಲ್ಪಟ್ಟಿದ್ದೇವೆ, ಏನಕ್ಕಾಗಿ ನಾವು ಈ ಲೋಕಕ್ಕೆ ಬಂದಿದ್ದೇವೆ, ಯಾವ ಕಾರ್ಯಕ್ಕಾಗಿ ನಾವು ನೇಮಿಸಲ್ಪಟ್ಟಿದ್ದೇವೆ ಎಂಬುದನ್ನು ತಿಳಿದು ನಾವು ಆತನ ಕಾರ್ಯದಲ್ಲಿ ಮಾಡುವವರಾಗಿರಬೇಕು. ಸಭೆ ಆತನ ಸ್ವರಕ್ತದಲ್ಲಿ ಸಂಪಾದಿಸಿಕೊಳ್ಳುವಂತ ಸಭೆ ನಮ್ಮನ್ನು ಇಟ್ಟಿರುವುದು ಆತನ ಸೇವೆ, ಆತನ ಕಾರ್ಯಗಳನ್ನ ಮಾಡಿರುವುದಕ್ಕಾಗಿ. ಪ್ರಿಯರೇ, ಅಪೊಸ್ತಲರ ಕೃತ್ಯ 17ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. 15ನೇ ಅಧ್ಯಾಯ 20ನೇ ವಚನದಲ್ಲಿ, ನಾನು ನನ್ನ ತಂದೆಯು ಒಂದಾಗಿರುವಂತೆ ಇವರು ಒಂದಾಗಿರಬೇಕು, ನೀನು ಕೊಟ್ಟ ಮಹಿಮೆ ನಾನು ಇವರಿಗೆ ಕೊಡುವನಾಗಿದ್ದೇನೆ ಎಂಬುದಾಗಿ ಕರ್ತನಾದ ಯೇಸು ಕ್ರಿಸ್ತನು ತನ್ನ ಪ್ರಾರ್ಥನೆಯಲ್ಲಿ, ವಿಜ್ಞಾಪನೆಯಲ್ಲಿ ತಿಳಿಸುವನಾಗಿದ್ದಾನೆ. ಇವತ್ತು ದೇವಜನರಾದಂತ ನಾವು ಎಷ್ಟು ಅನ್ಯೂನತೆಯಲ್ಲಿ ಇದ್ದೇವೆ, ಎಷ್ಟು ಸೋದರ ಅನ್ಯೂನತೆಯಲ್ಲಿದ್ದೇವೆ. ಸೋದರರು ಒಂದಾಗಿರುವುದು ಎಷ್ಟೋ ರಮಣೀಯವಾಗಿದೆ ಎಂಬುದಾಗಿ ಹೇಳಿದಂತ ಮಾತು ನಾವು ಓದುತ್ತೇವೆ, ನಾವು ಪ್ರಕಟಿಸುತ್ತೇವೆ.
ಆದರೆ ಅದರ ವಾಕ್ಯದ ಮೇಲೆ ನಿಲ್ಲುವುದಕ್ಕೆ ನಮಗೆ ಸಾಧ್ಯವಿಲ್ಲ ಪ್ರಿಯರೇ. ಎಷ್ಟೋ ದೇವ ಸೇವಕರು ಸ್ವಾನಿತ್ಯವುಳ್ಳಂತ ದೇವ ಸೇವಕರು ಇದ್ದಾರೆ. ನಾವೇ ಶ್ರೇಷ್ಠರು, ನಾವೇ ಉನ್ನತರು, ನಾವೇ ಘನವುಳ್ಳಂತ ಸೇವಕರು, ನಾವು ಬಹಳ ಜ್ಞಾನವುಳ್ಳವರು. ಇದು ಸ್ವಾನೀತಿ. ಆ ಸ್ವಾನೀತಿ ಉಳ್ಳಂತ 99 ವ್ಯಕ್ತಿಗಳನ್ನ ಬಿಟ್ಟು ಪಾಪಿಯಾದ ನನ್ನನ್ನು ಕನಿಕರಿಸು ಎಂದು ಹೇಳಿದಂತ ವ್ಯಕ್ತಿಯನ್ನು ಹುಡುಕೊಂಡು ಈ ಲೋಕಕ್ಕೆ ಬಂದು ಈ ಲೋಕದಲ್ಲಿ ಆತನ ಪಾಪಗಳಿಗಾಗಿ, ಆತನ ರಕ್ಷಣೆಗಾಗಿ ತನ್ನ ಪ್ರಾಣವನ್ನೇ ಇಡುಕೊಟ್ಟಂತಹ ದೇವರು ನನ್ನ ಕರ್ತನಾದ ಯೇಸು ಕ್ರಿಸ್ತನು. ಬೇರೆ ಒಳ್ಳೆಯವರಿಗಾಗಿ ಆತನು ಬಂದಿಲ್ಲ, ಆತನು ಪಾಪಿಗಳಿಗೋಸ್ಕರ ರಕ್ಷಿಸುವುದಕ್ಕಾಗಿ ಆತನು ಬಂದಿದ್ದಾನೆ ಪ್ರೇರೆ. ಹಾಗಾಗಿ ನಮ್ಮ ಜೀವಿತದಲ್ಲಿ ಆತನ ಮುಂದೆ ನಾವು ತಿದ್ದುಕೊಳ್ಳಬೇಕು. 5ನೇ ವಚನದಲ್ಲಿ ನಾವು ನೋಡುತ್ತೇವೆ, ಕೀರ್ತನೆಗಾರನು ಬಹಳ ಸ್ಪಷ್ಟವಾಗಿ ಹೇಳುತ್ತಾನೆ, ನಷ್ಟವಾದರೂ ಪ್ರಮಾಣ ತಪ್ಪಿದವನೂ ಆಗಿರಬೇಕು, ಅವನು ಸಾಲಕ್ಕೆ ಬಡ್ಡಿ ಕೇಳದವನು, ನಿರಪರಾಧಿಯ ಕೇಡಿಗಾಗಿ ಲಂಚವನ್ನು ತೆಗೆದುಕೊಳ್ಳದವನು ಆಗಿರಬೇಕು. ಬೇರೆ ಇವತ್ತು ಲೋಕವೆಲ್ಲ ಲಂಚದಿಂದ ತುಂಬಿದೆ. ಸರ್ಕಾರಿ ಅಧಿಕಾರಿಗಳು ಇವತ್ತು ಲಂಚವಿಲ್ಲದೆ ಯಾವ ಕೆಲಸವೂ ಮಾಡುವುದಿಲ್ಲ. ಹಣಕ್ಕಾಗಿ, ಹಣವನ್ನ ಹೆಚ್ಚಿಸುವುದಕ್ಕಾಗಿ ಹಣದಾಸೆ ಉಳ್ಳಂತ ಅನೇಕ ದೇವಜನರು ಇದ್ದಾರೆ ನಮ್ಮ ಮಧ್ಯೆ. ಬೇರೆ ಅನೇಕ ಮಾತುಗಳು ಈ ಲೋಕದಲ್ಲಿ ಈ ದಿನಮಾನವರೆಗೂ ನಾವು ನೋಡಬಹುದು. ಒಂದು ಕಚೇರಿಗೆ ಹೋದರೆ ಅಧಿಕಾರಿ ಅದು ದೇವರಿಂದ ನೇಮಿಸಲ್ಪಟ್ಟಂತ ಅಧಿಕಾರಿ ಎಂಬುದಾಗಿ ನಾವು ನೋಡುತ್ತೇವೆ. ಆತನ ಮಾತು ಕೇಳಬೇಕು, ಆತನನ್ನ ಹೇಳಿದಂತ ನಡೆಯಬೇಕು ಎಂಬುದಾಗಿ ದೇವರು ನಮ್ಮನ್ನು ಆಜ್ಞಾಪಿಸಿದ್ದಾನೆ. ಇವತ್ತು ಆ ಅಧಿಕಾರಿ, ದೇವರಿಂದ ನೇಮಿಸಲ್ಪಟ್ಟಂತ ಅಧಿಕಾರಿ, ಲಂಚಕ್ಕಾಗಿ ಆತನು ಕೈ ಒಡ್ಡುತ್ತಾನೆ. ದೇವರು ಅವನಿಗೆ ಬೇಕಾದ ಜೀವಿತಕ್ಕೆ ಕೊಟ್ಟಂತ ಅನೇಕ ದಶಾಂಶಗಳು ಇದ್ದರೂ ಸಹಿತ ಆತನು ಹೆಚ್ಚಾದ ಆಸೆಪಟ್ಟವನಾಗಿ ಸೈತಾನನ ಉರುಳಿಗೆ ಬಿದ್ದವನಾಗಿದ್ದಾನೆ ಪ್ರಿಯರೇ. ಇವತ್ತು ದೇವಜನರಲ್ಲೂ ಅಂತದ್ದಿದೆ. ಇನ್ನೊಬ್ಬನ ಆಸ್ತಿ, ಇನ್ನೊಬ್ಬನ ಮನೆ, ಇನ್ನೊಬ್ಬನ ಹೆಂಡತಿ, ಇನ್ನೊಬ್ಬನ ಒಡವೆ, ಇನ್ನೊಬ್ಬನ ಸ್ಥಾನಮಾನಗಳನ್ನ ಪಡೆಯುವಂತ ದೇವಜನರು ನಮ್ಮ ಮಧ್ಯೆ ಇದ್ದಾರೆ. ಇಂಥವರೆಲ್ಲ ಪರಲೋಕಕ್ಕೆ ಹೋಗುವುದಕ್ಕೆ ಸಾಧ್ಯವೋ ಪ್ರಿಯರೇ? ಇಲ್ಲಿ ಹೇಳುವಂಥದ್ದು, ಇಂಥವನು ಎಂದಿಗೂ ಆದರೆ ಲಂಚವನ್ನು ತೆಗೆದುಕೊಳ್ಳದವನು ಆಗಿರಬೇಕು, ಅಂತವನು ಮಾತ್ರ ದೇವರ ಸನ್ನಿಧಿಯಲ್ಲಿ ನಿಲ್ಲುವುದಕ್ಕೆ ಯೋಗ್ಯನು ಎಂಬುದಾಗಿ ಬೇರೆ ಕರ್ತನು ನಮ್ಮನ್ನು ನುಡಿಸುತ್ತಾನೆ. ನಮ್ಮ ಗುರಿ ಸನ್ಮಾನಿಸುವಂತದ್ದಾಗಿರಬೇಕು. ಬೇರೆ ನಾವು ಕೀರ್ತನೆ 5ನೇ 4ನೇ ವಚನದಲ್ಲಿ ನೋಡ್ತೇವೆ, ಯಾವನು ಭಯಭಕ್ತಿ ಉಳ್ಳವರನ್ನು ಸನ್ಮಾನಿಸುವನು ಎಂಬುದಾಗಿ ನೋಡುವಾಗ ನಮ್ಮ ಗುರಿ ಇನ್ನೊಬ್ಬನ ಸನ್ಮಾನಿಸುವನಾಗಿರಬೇಕು. ನಾನು ಹೇಳಿದ್ದೆ, ನಾವು ಪ್ರಥಮ ವಾಕ್ಯದಲ್ಲೇ ಹೇಳಿದ್ದೆ, ದೇವರು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದ್ದಾನೆ ಎಂಬುದಾಗಿ. ಪ್ರತಿಯೊಬ್ಬರನ್ನ ಆತನು ಶ್ರೇಷ್ಠನಾಗಿ ಉಂಟು ಮಾಡಿದ್ದಾನೆ. ಹೆಣ್ಣಾಗಲಿ, ಗಂಡಾಗಲಿ, ಆಳಾಗಲಿ, ಬಡವನಾಗಿರುವವನಾಗಿರಲಿ, ದಟ್ಟ ದರಿದ್ರನವನಾಗಿರಲಿ, ಆತನನ್ನು ನಾವು ಸನ್ಮಾನಿಸುವನಾಗಿರಬೇಕು. ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಆತನ ಪ್ರೀತಿಯನ್ನ ತೋರಿಸುವರಾಗಿರಬೇಕು. ಇದು ಕರ್ತನ ಆಜ್ಞೆ ಆಗಿದೆ ಪ್ರಿಯರೇ. ಆತನ ಪ್ರೀತಿಯಾಗಿದೆ. ಆತನ ಪ್ರೀತಿ ಈ ಲೋಕಕ್ಕೆ ನಾವು ತೋರ್ಪಡಿಸಬೇಕು. ನೀವು ಮೊದಲು ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ತವಪಡಿರಿ, ಇವುಗಳು ಕೂಡ ಅವೆಲ್ಲವನ್ನು ನಿಮಗೆ ದೊರಕುವುದು. ಆದ್ದರಿಂದ ನಾಳಿನ ವಿಷಯವಾಗಿ ಚಿಂತಬೇಡಿರಿ. ನಾಳೆಯ ದಿನವು ತನ್ನದೇ ತಾನು ಚಿಂತಿಸಿಕೊಳ್ಳುವುದು. ಈ ಹೊತ್ತಿನ ಕಾಟ ಈ ಹೊತ್ತಿಗೆ ಸಾಕು. ಪ್ರಿಯರೇ, ನಾವು ರಕ್ಷಿಸಲ್ಪಟ್ಟಿರುವುದು ಆತನ ಸೇವೆಗೋಸ್ಕರ. ಹಾಗಾಗಿ ಆತನ ರಾಜ್ಯಕ್ಕಾಗಿ, ನೀತಿಗಾಗಿ ತವಪಡಿರಿ ಎಂಬುದಾಗಿ ಮತ್ತಾಯನು 6:33 ಸ್ಪಷ್ಟವಾಗಿ ತಿಳಿಸುವನಾಗಿದ್ದಾನೆ. ಪ್ರಿಯರೇ, ಎಷ್ಟೋ ಜನರು ನಾವು ಯಾಕೆ ರಕ್ಷಿಸಲ್ಪಟ್ಟಿದ್ದೇವೆ, ಯಾತಕ್ಕಾಗಿ ನಮ್ಮ ಕೆಲಸ ಏನು, ನಮ್ಮ ಕರ್ತವ್ಯವೇನು, ನಾವು ಕ್ರಿಸ್ತನ ಪ್ರೀತಿ ಹೇಗೆ ಲೋಕಕ್ಕೆ ಸಾರಬೇಕು ಎಂಬುದಾಗಿ ಮರೆತೇ ಹೋಗಿದ್ದಾರೆ ಪ್ರಿಯರೇ. ಸ್ವಲ್ಪ ಸಿದ್ಧತೆ ನನ್ನ ಪ್ರಸಂಗದಲ್ಲಿ ಕಡಿಮೆ ಇದೆ. ಕಾರಣ ಬಹಳ ಒತ್ತಡದ ಕೆಲಸ ಇರುವುದರಿಂದ ಅರ್ಧ ಗಂಟೆ ಮುಂಚಿತವಾಗಿ ನಾನು ಬಂದು ಈ ಸಂದೇಶವನ್ನ ಸ್ಟಡಿ ಮಾಡಿದ್ದೇನೆ. ದಯವಿಟ್ಟು ನನ್ನನ್ನು ಕ್ಷಮಿಸು. ಈ ವಾಕ್ಯ ಭಾಗಗಳು ನಾವು ನೋಡುವಾಗ ಕೀರ್ತನೆ 15ರಲ್ಲಿ ನಾವು ಬಹಳ ಶ್ರೇಷ್ಠವಾದಂತ ವಾಕ್ಯಗಳನ್ನು ನೋಡ್ತೇವೆ. ಯೆಹೋವನೇ ನಿನ್ನ ಗುಡಾರದಲ್ಲಿ ಇಳುಕೊಳ್ಳುವುದಕ್ಕೆ ಯೋಗ್ಯನು ಯಾವನು ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ ಪ್ರಿಯರೇ. ನಿನ್ನ ಪರಿಶುದ್ಧ ಪರ್ವತದಲ್ಲಿ ವಾಸತಕ್ಕವನು ಎಂತವನಾಗಿರಬೇಕು. ಆತನು ಸಜ್ಜನನು, ನೀತಿವಂತನು,
ಮನಪೂರ್ವಕವಾಗಿ ಸತ್ಯವಚನವನ್ನು ಆಡಿರುವನಾಗಿರಬೇಕು. ಪ್ರಿಯರೇ, ಈ ಲೋಕದಲ್ಲಿ ಏನಾದರೂ ಸತ್ಯದ ಕಾರ್ಯಗಳಿರುವುದಾದರೆ ಅದು ನನ್ನ ಕರ್ತನಾದ ಯೇಸು ಕ್ರಿಸ್ತನ ಸತ್ಯವಂತಿಕೆ ಮಾತ್ರ ಇದೆ. ಪ್ರಿಯರೇ, ಆತನು ಸತ್ಯವಂತನಾಗಿದ್ದಾನೆ. ಈ ಲೋಕದಲ್ಲಿ ಸತ್ಯವನ್ನ ನಡೆಸುವುದಕ್ಕಾಗಿ ಈ ಲೋಕಕ್ಕೆ ಬಂದಿದ್ದಾನೆ. 2000 ವರ್ಷಗಳ ಹಿಂದೆ ಈ ಲೋಕಕ್ಕೆ ರಕ್ತ ಮಾಂಸಧರೆಯಾಗಿ ತಾಯಿಯ ಉದರದಲ್ಲಿ ಜನಿಸು ಬಂದಂತಹ ನನ್ನ ಕರ್ತನಾದ ಯೇಸು ಕ್ರಿಸ್ತನು ನಾವು ತಿನ್ನುವುದಕ್ಕೂ ಕುಡಿಯುವುದಕ್ಕೂ ಶರೀರ ಮಲಿನ ಮಾಡಿಕೊಳ್ಳುವುದಕ್ಕೂ ನಾವು ಈ ಲೋಕಕ್ಕೆ ಬಂದವರಲ್ಲ. ಆತನ ಸೇವೆ ಕಾರ್ಯಗಳನ್ನು ಮಾಡುವುದಕ್ಕಾಗಿ ದೇವರು ನಮ್ಮನ್ನ ಆರಿಸಿಕೊಂಡಿದ್ದಾನೆ. ಹಾಗಾಗಿ ಈ ಸುವಾರ್ತೆಯ ಲೋಕದ ಕಡೆಗೆ ಸಾರಬೇಕಾಗಿದೆ. ಯೆಶಾಯನು ಬರುತ್ತಾನೆ, ಆ ಶುಭ ಸಮಾಚಾರವನ್ನು ಹೊತ್ತುಕೊಂಡು ಕಲ್ಲು ಮುಳ್ಳು ಗುಡ್ಡ ಪರ್ವತಗಳ ಮಧ್ಯೆ ತನ್ನಂತಹ ಸಮಾಚಾರ ಸಾರುವನ ಪಾದಗಳು ಎಷ್ಟೋ ಶ್ರೇಷ್ಠವಾಗಿದೆ ಎಂಬುದಾಗಿ ಕರ್ತನ ದಾಸನು ತಿಳಿಸುವಂತದ್ದಾಗಿದೆ. ಪ್ರಿಯರೇ, ಹಾಗಾಗಿ ನಾವು ಆತನಿಂದ ರಕ್ಷಿಸಲ್ಪಟ್ಟಂತವರು. ಪ್ರಿಯರೇ, 37ನೇ ಕೀರ್ತನೆ 17ನೇ ವಚನದಲ್ಲಿ ಅಲ್ಲಿ ಬರೆಯಲ್ಪಟ್ಟಿದೆ, ನೀತಿ, ಆತನ ನೀತಿವಂತಿಕೆಯ ನೀತಿ ಅತಿ ಶ್ರೇಷ್ಠವಾಗಿದ್ದಾರೆ. ಹಾಗಾಗಿ ನಾವು ಭಕ್ತಿಯ ವೇಷ ಹಾಕಿಕೊಳ್ಳದೆ, ನಾಟಕದ ಜೀವಿತವನ್ನ ಜೀವಿಸದೆ, ನಾವು ಎಲ್ಲವನ್ನು ಅಡ್ಜಸ್ಟ್ಮೆಂಟ್ ಆಗಿ ಮಾಡಬಾರದೆ ದೇವರ ಚಿತ್ತಕ್ಕೆ ಅನುಸಾರವಾಗಿ ನಡೆದುಕೊಳ್ಳೋಣ. ಪ್ರಿಯರೇ, ಇವತ್ತು ಸಂದೇಶವನ್ನ ಕೇಳುವಂತ ನೀವುಗಳು ನಮ್ಮ ಜೀವಿತ ಹೇಗಿದೆ? ನಮ್ಮ ಜೀವಿತ ಯಾವುದರ ಮೇಲೆ ನಿಂತಿದೆ? ನಾವು ಆತನ ನೀತಿಯಲ್ಲಿ ಆತನ ಚಿತ್ತಕ್ಕನುಸಾರವಾಗಿ ನಾವು ನಿಂತಿದ್ದೇವು ಎಂಬುದನ್ನ ಗಮನಿಸಿಕೊಳ್ಳೋಣ. ಪ್ರಿಯರೇ, ಏನೇ ಇದ್ದರೂ ಬೇರೊಂದು ಸಭೆಯ ಹಾಗೆ ಬೆರವೇ ಸಭೆಯದವರು ಅವರು ವಾಕ್ಯಗಳನ್ನ ಪರಿಶೀಲಿಸಿ ಅವರು ಯಾವುದು ಈ ಸೇವಕರು ಹೇಳಿರುವಂತ ಮಾತು ಸತ್ಯವೋ ಅಸತ್ಯವೋ ಎಂದು ತಿಳಿದು ನಡೆಸುವಂತ ಅನೇಕ ಸಂಗತಿಗಳು ನಾವು ನೋಡುವರಾಗಿದ್ದೇವೆ. ಪ್ರಿಯರೇ, ಆ ಸಭೆಯ ಹಾಗೆ ನಾವು ನಡೆದುಕೊಳ್ಳುವ ರೀತಿಯಲ್ಲಿ ನಮ್ಮ ಸಭೆ ನಾವು ಸದ್ಭಕ್ತರಾಗಿ ರಕ್ಷಿಸಲ್ಪಟ್ಟಂತ ರಕ್ಷಣೆ ನಿತ್ಯಕ್ಕೂ ನಮ್ಮನ್ನ ನಡೆಸುವ ಹಾಗೆ ನಮ್ಮನ್ನ ಕಾಪಾಡಿಕೊಳ್ಳುವುದಕ್ಕಾಗಿ ದೇವರು ನಮ್ಮನ್ನ ಆಶೀರ್ವದಿಸಲಿ. ಆ ಪರಿಶುದ್ಧತೆಯಲ್ಲಿ ಪರಿಶುದ್ಧತೆಯಲ್ಲಿ ನಿಲ್ಲುವುದಕ್ಕೆ ಆತನು ನಮ್ಮನ್ನ ಆಶೀರ್ವದಿಸಲಿ ಎಂದು ಹೇಳ್ತಾ ಈ ಸಣ್ಣ ವಿಷಯವನ್ನ ನಿಮ್ಮೊಟ್ಟಿಗೆ ಹಂಚಿಕೊಳ್ಳುವುದಕ್ಕೆ ಕೃಪೆ ಕೊಟ್ಟಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡುವನಾಗಿದ್ದೇನೆ. ಪ್ರಿಯರೇ, ದೇವರ ನಾಮಕ್ಕೆ ಸ್ತೋತ್ರವಾಗ್ಲಿ. ಆಮೇಲೆ